ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ರಾಗಿ ಹಿಟ್ಟಿನಿಂದ ಹೆಲ್ದಿಯಾಗಿ ಒಂದು ಪಡ್ಡು ಮಾಡೋದನ್ನು ತೋರಿಸ್ತೀನಿ. ಇದು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಅಕ್ಕಿಯ ಬದಲು ರಾಗಿ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ. ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಿ 120 ಗ್ರಾಮ್ನಷ್ಟಿದೆ. ಇವಾಗ ಇದನ್ನು ಒಂದು 4-5 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಅದಕ್ಕೆ ನೀರು ಸೇರಿಸಿ 5-6 ಗಂಟೆ ತನಕ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ನೋಡಿ, ಇನ್ನೊಂದು ಚಿಕ್ಕ ಪಾತ್ರೆಗೆ 1/4 ಕಪ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ನೆನೆಲಿಕ್ಕೆ ಹಾಕಬೇಕು. ಇದನ್ನೊಂದು 2 ಸಲ ತೊಳ್ಕೊಂಡ್ರೆ ಸಾಕು. ಇದು ಅಂದಾಜು ಒಂದು ಹಿಡಿಯಷ್ಟು ಆಗ್ಬೋದು, ಒಂದು ಸೇರೆ ಅಂತ ಹೇಳ್ತೀವಲ್ಲ ಅಷ್ಟು ಆಗ್ಬೋದು. ಈಗ ಅದನ್ನೊಂದು 2 ಸಲ ತೊಳೆದ ನಂತರ ಇದನ್ನು ಸಹ ನೀರು ಹಾಕಿ 5-6 ಗಂಟೆ ತನಕ ನೆನೆಲಿಕ್ಕೆ ಬಿಡೋಣ. ನೀವು ಪೇಪರ್ ಅವಲಕ್ಕಿ ಆದರೆ ನೆನೆಸೋ ಅಗತ್ಯ ಇಲ್ಲ. ರುಬ್ಬಬೇಕಾದ್ರೇ ಒಂದು ಸಲ ತೊಳ್ಕೊಂಡು ಸೇರಿಸಿದ್ರಾಯ್ತು. ಮಾತ್ರ 1 ಕಪ್ನಷ್ಟು ಪೇಪರ್ ಅವಲಕ್ಕಿ ಹಾಕಬೇಕಾಗ್ತದೆ. ಇವಾಗ ಇದು 6 ಗಂಟೆ ತನಕ ಚೆನ್ನಾಗಿ ನೆಂದಿದೆ. ಮೊದಲಿಗೆ ಉದ್ದನ್ನು 2 ಸಲ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇವಾಗ ಉದ್ದಿನ ಬೇಳೆ ಹಾಕಿದ ನಂತರ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಮತ್ತೆ ತೊಳಿಬೇಕಾಗಿಲ್ಲ, ಅದರ ನೀರನ್ನು ಚೆಲ್ಲಿ ಅವಲಕ್ಕಿಯನ್ನು ಮಾತ್ರ ಸೇರಿಸಿದ್ರಾಯ್ತು. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ನಯ ರುಬ್ಕೊಳ್ಬೇಕು. ನೋಡಿ, ಇದೀಗ ನಯ ರುಬ್ಕೊಂಡಾಗಿದೆ. ಇವಾಗ ಇದರಲ್ಲಿ ಅರ್ಧದಷ್ಟು ಹಿಟ್ಟನ್ನು ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹಿಟ್ಟು ಇರೋದ್ರಿಂದ ಅರ್ಧದಷ್ಟು ಈ ಪಾತ್ರೆಗೆ ಹಾಕಿ ಉಳಿದಿರುವಂಥ ಹಿಟ್ಟಿಗೆ ರಾಗಿ ಹಿಟ್ಟನ್ನು ಹಾಕಿ ರುಬ್ತಾ ಇದ್ದೀನಿ. ಈ ರೀತಿ ಮಿಕ್ಸಿ ಜಾರಿಗೆ ಹಿಟ್ಟನ್ನು ಹಾಕಿ ರುಬ್ಬೋದ್ರಿಂದ ಗಂಟುಗಳಾಗೋದಿಲ್ಲ. ಇವಾಗ ನೋಡಿ, ಇದಕ್ಕೆ 2 ಕಪ್ನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಉದ್ದಿನ ಹಿಟ್ಟಲ್ಲಿ ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಇದು ಹಾಕಿದ ನಂತರ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ನೋಡ್ಕೊಳ್ಳಿ. ನಾನಿಲ್ಲೊಂದು ಸ್ಪೂನಲ್ಲಿ ಮೊದಲಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀರು ಬೇಕಂದರೆ ಸೇರಿಸ್ಕೊಳ್ಬೋದು. ನೋಡಿ, ಮತ್ತೆ ನೀರು ಸೇರಿಸಿ ಮಿಕ್ಸ್ ಮಾಡಿದ ನಂತರ ಒಂದು 2 ರೌಂಡ್ ಅಷ್ಟೇ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ನೋಡಿ, ಗಂಟುಗಳಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಹಿಟ್ಟನ್ನು ನಾವು ಪಾತ್ರೆಗೆ ಉದ್ದಿನ ಹಿಟ್ಟು ಹಾಕಿಟ್ಟಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ. ಈಗ ಚಳಿಗಾಲ ಆಗಿರೋದ್ರಿಂದ ಕನಿಷ್ಠ 12 ಗಂಟೆ ತನಕಾದರೂ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕಾಗ್ತದೆ. ಇಲ್ಲಾಂದರೆ ನೀವು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಸೇರಿಸಿ ಮಿಕ್ಸ್ ಮಾಡಿಡ್ಬೋದು, ಬೇಗ ಫರ್ಮೆಂಟೇಷನ್ ಆಗುತ್ತೆ. ನಾನು ಬೇಗನೆ ರುಬ್ಬಿಡ್ತಾ ಇದ್ದೀನಿ, ಅದಕ್ಕೆ ಅಡುಗೆ ಸೋಡಾ ಸೇರಿಸ್ತಾ ಇಲ್ಲ. ಇವಾಗ ಇದನ್ನು ಫರ್ಮೆಂಟೇಷನ್ಗೆ ಇಡೋಣ. ನೋಡಿ, ನಾನು ಇದನ್ನು ರುಬ್ಬಿಟ್ಟು 12 ಗಂಟೆ ಕಳೆದಿದೆ. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತೇಳಿ ನೋಡಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪು ನಾನು ಇವಾಗ ಸೇರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ. ಹದ ನೋಡ್ಕೊಳ್ಳಿ ಹಿಟ್ಟಿದು. ದೋಸೆ ಹಿಟ್ಟು ಮಾಮೂಲಿಯಲ್ಲಿ ನಾವು ಹೇಗೆ ಮಾಡ್ತೀವೋ ಅದೇ ಹದಕ್ಕಿದ್ರೆ ಆಯಿತು. ನೋಡಿ, ಇಲ್ಲಿ ಪಡ್ಡು ತವನ್ನು ಚೆನ್ನಾಗಿ ಬಿಸಿ ಮಾಡಿ ಎಲ್ಲದಕ್ಕೂ ಎಣ್ಣೆ ಉಜ್ಜುತ್ತಾ ಇದ್ದೀನಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ನಂತರ ನೋಡಿ, ಎಲ್ಲದಕ್ಕೂ ಹಿಟ್ಟು ಹಾಕಿ 1-2-3 ನಿಮಿಷ ಬೇಕಾಗ್ತದೆ ಇದು ಬೇಯಲಿಕ್ಕೆ. ಮುಚ್ಚಳ ಮುಚ್ಚಿ 1-2-3 ನಿಮಿಷ ತನಕ ಬೇಯಿಸ್ಕೊಳ್ಳಿ. ಫ್ಲೇಮನ್ನು ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ಮೇಲ್ಗಡೆ ಸಹ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಮಗ್ಚಿ 2-3 ನಿಮಿಷ ತನಕ ಬೇಯಿಸಬೇಕು. ಸಾಫ್ಟ್ ಆಗಿರುವಂಥ ಮತ್ತು ಹೆಲ್ದಿಯಾದಂಥ ರಾಗಿ ಹಿಟ್ಟಿನ ಪಡ್ಡು ರೆಡಿಯಾಗಿದೆ. ನೋಡಿ, ಅದೇ ಹಿಟ್ಟಿಂದ ತೆಳು ಕ್ರಿಸ್ಪಿ ದೋಸೆನೂ ಮಾಡ್ಬೋದು. ಪಡ್ಡು ಇಷ್ಟ ಇಲ್ಲದೆ ಇದ್ದವರು ದೋಸೆ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಆದಷ್ಟು ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.